ನನ್ನೆಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ನಮಸ್ಕಾರ. ಇವತ್ತಿನ ದಿನ ನಾವು ಫಿಸಿಕ್ಸ್ ಪೇಪರ್ 2ದಲ್ಲಿ ಬರುವಂತಹ ಒಂದು ಎಕ್ಸ್ಪರಿಮೆಂಟ್ ಬಗ್ಗೆ ಅಧ್ಯಯನ ಮಾಡೋಣ. ಎಕ್ಸ್ಪರಿಮೆಂಟ್ ಟೈಟಲ್ ಏನಪ್ಪ ಅಂದ್ರೆ IV ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಥರ್ಮಿಸ್ಟರ್. ಐ ರಿಪೀಟ್, IV ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಥರ್ಮಿಸ್ಟರ್. ಇದು ಎಕ್ಸ್ಪರಿಮೆಂಟ್ ಟೈಟಲ್. ಅಂದ್ರೆ ಅಬೌಟ್ ಥರ್ಮಿಸ್ಟರ್ IV ಕ್ಯಾರೆಕ್ಟರಿಸ್ಟಿಕ್ಸ್ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಎಕ್ಸ್ಪರಿಮೆಂಟ್ ಒಳಗೆ. ಹಾಗಿತ್ತಂದ್ರೆ ಎಕ್ಸಾಕ್ಟ್ಲಿ ಏಮಕ್ಕೆ ಬರೋಣ. ಏನು ಹೇಳಕ್ಕೆ ಹೊಂಟೈತಿ ಅಂತ. ಏಮ್ ಟು ಡ್ರಾ ದಿ ವೋಲ್ಟೇಜ್ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಥರ್ಮಿಸ್ಟರ್. ಏಮ್ here we have to draw IV characteristics of given thermistor. ಥರ್ಮಿಸ್ಟರ್ದ IV ಕ್ಯಾರೆಕ್ಟರಿಸ್ಟಿಕ್ಸನ್ನು ಸ್ಟಡಿ ಮಾಡಿ ಅದರದ್ದು ಗ್ರಾಫ್ ಪ್ಲಾಟ್ ಮಾಡ್ಬೇಕು ನಾವು. ಅದು ಏಮ್ ಟು ಡ್ರಾ ದಿ ವೋಲ್ಟೇಜ್ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಥರ್ಮಿಸ್ಟರ್. ಹಾಗಿತ್ತಂದ್ರೆ ಇದಕ್ಕೆ ಅಪರೇಟರ್ಸ್ ಏನೇನು ಕೊಡ್ತಾನೆ ನಮಗಂದ್ರೆ ಥರ್ಮಿಸ್ಟರ್, ರಿಯೋಸ್ಟ್ಯಾಟ್, ವೋಲ್ಟ್ಮೀಟರ್, ಥರ್ಮೋಮೀಟರ್, DC ಪವರ್ ಸಪ್ಲೈ, ಮಿಲಿ ಅಮೀಟರ್ ಆ್ಯಂಡ್ ವೈರ್ಸ್ ಎಟ್ಸೆಟ್ರಾ ಅಂತ ಹೇಳ್ತಾನೆ ನಾವು. ಇಲ್ಲಿ ಥರ್ಮಿಸ್ಟರ್ ಕೊಟ್ಟಾನ ನಮಗೆ, ರಿಯೋಸ್ಟ್ಯಾಟ್ ಅದ, ವೋಲ್ಟ್ಮೀಟರ್, ಥರ್ಮೋಮೀಟರ್, ಡಿಜಿಟಲ್ ಥರ್ಮೋಮೀಟರ್ ಅದ, DC ಪವರ್ ಸಪ್ಲೈ ಕೊಡ್ತಾರೆ, ಮಿಲಿ ಅಮೀಟರ್ ಮತ್ತು ವೈರ್ಸ್, ಕನೆಕ್ಟಿಂಗ್ ವೈರ್ಸ್ ಅದಾವೆ. ಈ ಎಲ್ಲ ಅಪರೇಟರ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಸಿಂಪಲ್ ಸರ್ಕ್ಯೂಟ್ ಡೈಗ್ರಾಮ್ ಐತಿ. ಡ್ರಾ ಮಾಡಿ ಸರ್ಕ್ಯೂಟ್ ಡೈಗ್ರಾಮ್ ಯಾವ ರೀತಿ ಸರ್ಕ್ಯೂಟ್ ಡೈಗ್ರಾಮ್ ಕನೆಕ್ಷನ್ ಐತಿ ಅನ್ನೋದು ನೋಡೋಣ. ಇದು ಬ್ಯಾಟ್ರಿ, ಪವರ್ ಸಪ್ಲೈ, ರಿಯೋಸ್ಟ್ಯಾಟ್, ಮಿಲಿ ಅಮೀಟರ್ ಅದ, ವೋಲ್ಟ್ಮೀಟರ್, ಥರ್ಮಿಸ್ಟರ್. ಈ 5 ಅಪರೇಟರ್ಸನ್ನು ಯೂಸ್ ಮಾಡಿ ಕನೆಕ್ಷನ್ ಕೊಟ್ಟಾರ. ಅವ್ರು ಹೆಂಗೆ ಕೊಟ್ಟಾರ ಕನೆಕ್ಷನ್ ಅಂದ್ರೆ ಪಾಸಿಟಿವ್ ಆಫ್ ದ ಪವರ್ ಸಪ್ಲೈಲಿಂತ್ರ ಟೋಟ್ಲಿ 2 ವೈರ್ಸ್ ತೊಗೊಂಡ ನಾವು. ಒಂದು ವೈರನ್ನು ರಿಯೋಸ್ಟ್ಯಾಟ್ ಲೋವರ್ ಎಂಡಿಗೆ ಕೊಟ್ಟಾರ, ಇನ್ನೊಂದು ವೈರನ್ನು ಥರ್ಮಿಸ್ಟರ್ದು ಒಂದು ಎಂಡಿಗೆ ಕೊಟ್ಟಾರ. ನೆಕ್ಸ್ಟ್ ಥರ್ಮಿಸ್ಟರ್ದು ಇನ್ನೊಂದು ಎಂಡಲಿಂತ್ರ ಒಂದು ವೈರನ್ನು ಮಿಲಿ ಅಮೀಟರ್ ಪಾಸಿಟಿವ್ ಕೊಟ್ಟಾರ, ಮಿಲಿ ಅಮೀಟರ್ ನೆಗೆಟಿವ್ಲಿಂತ್ರ ಇನ್ನೊಂದು ವೈರ್ ತೊಗೊಂಡು ಅದನ್ನು ರಿಯೋಸ್ಟ್ಯಾಟ್ ಅಪ್ಪರ್ ಎಂಡಿಗೆ ಕೊಟ್ಟಾರ. ನೆಕ್ಸ್ಟ್ ರಿಯೋಸ್ಟ್ಯಾಟ್ ಲೋವರ್ ಎಂಡಲಿಂತ್ರ ಬ್ಯಾಟ್ರಿ ನೆಗೆಟಿವ್ ಒಂದು ಕನೆಕ್ಷನ್. ಇದು ಇಲ್ಲಿ ಸಿಂಪಲ್ ಸೈಕಲ್ ಆಯಿತು ಅಂತ. ಸಿಂಪಲ್ ಸೈಕಲ್. ಐ ರಿಪೀಟ್, ಪಾಸಿಟಿವ್ ಬ್ಯಾಟ್ರಿಲಿಂತ್ರ 2 ವೈರ್ಸ್ ತೊಗೊಂಡು ಒಂದನ್ನು ರಿಯೋಸ್ಟ್ಯಾಟ್ ಲೋವರ್ ಎಂಡಿಗೆ ಕೊಟ್ಟಾರ, ಇನ್ನೊಂದನ್ನು ಥರ್ಮಿಸ್ಟರ್ಗೂ ಕೊಟ್ಟಾರ. ಥರ್ಮಿಸ್ಟರ್ದು ಇನ್ನೊಂದು ಎಂಡಲಿಂತ್ರ ಒಂದು ವೈರನ್ನು ಮಿಲಿ ಅಮೀಟರ್ ಪಾಸಿಟಿವ್ಗೆ ಕೊಟ್ಟಾರ, ಮಿಲಿ ಅಮೀಟರ್ ನೆಗೆಟಿವ್ ಟರ್ಮಿನಲ್ಸ್ಲಿಂತ್ರ ಒಂದು ವೈರನ್ನು ರಿಯೋಸ್ಟ್ಯಾಟ್ ಅಪ್ಪರ್ ಎಂಡಿಗೆ ಕೊಟ್ಟಾರ, ರಿಯೋಸ್ಟ್ಯಾಟ್ ಲೋವರ್ ಎಂಡ್ಲಿಂತ್ರ ಇನ್ನೊಂದು ವೈರನ್ನು ಬ್ಯಾಟ್ರಿ ಅಥವಾ ಪವರ್ ಸಪ್ಲೈ ನೆಗೆಟಿವ್ ಕೊಟ್ಟಾರ. ಈ ರೀತಿ ಒಂದು ಸೈಕಲ್. ಕೊನೆಯದಾಗಿ ಏನಂದ್ರೆ ಥರ್ಮಿಸ್ಟರ್ಗೆ ಪ್ಯಾರಲಲ್ ಆಗಿ ವೋಲ್ಟ್ ಮೀಟ್ರ್ ಹಾಕೊಂಡಾರ. ನಾವು ಇಲ್ಲಿ ಥರ್ಮಿಸ್ಟರ್ಗೆ ಪ್ಯಾರಲಲ್ ಆಗಿ ವೋಲ್ಟ್ ಮೀಟ್ರ್ ಹಾಕೊಂಡಾರ. ಅಂದ್ರೆ ಥರ್ಮಿಸ್ಟರ್ ಪಾಸಿಟಿವ್ಲಿಂತ್ರ ವೋಲ್ಟ್ ಮೀಟ್ರ್ ಪಾಸಿಟಿವ್ಗೆ, ಥರ್ಮಿಸ್ಟರ್ದು ನೆಗೆಟಿವ್ಲಿಂತ್ರ ವೋಲ್ಟ್ ಮೀಟ್ರ್ ನೆಗೆಟಿವ್ಗೆ. ಇಲ್ಲಿ ಥರ್ಮಿಸ್ಟರ್ಗೆ ಪೊಲ್ಯಾರಿಟೀಸ್ ಬರೋಂಗಿಲ್ಲ. ಅದಕ್ಕೆ ಇನ್ನು ಸಿಂಪಲ್ ಏನು ಹೇಳ್ಬಿಡೋಣ ನಾವು, ಥರ್ಮಿಸ್ಟರ್ಗೆ ಪ್ಯಾರಲಲ್ ಆಗಿ ವೋಲ್ಟ್ ಮೀಟ್ರ್ ಕೊಟ್ಟಾನ ಕನೆಕ್ಷನ್. ಇದು ಸರ್ಕ್ಯೂಟ್ ಡೈಗ್ರಾಮ್ ಸಿಂಪಲ್ ಅದ. ಇನ್ನು ನೆಕ್ಸ್ಟ್ ನೇಚರ್ ಆಫ್ ಗ್ರಾಫ್ ಐತಿ ಇಲ್ಲಿ. ಅಂದ್ರೆ ಆಫ್ಟರ್ ಕಂಪ್ಲೀಟಿಂಗ್ ದ ಎಕ್ಸ್ಪರಿಮೆಂಟ್ ವಿ ಆರ್ ಡ್ರಾನ್ ಹಿಯರ್ ಬೈ ಟೇಕಿಂಗ್ ದಿ ವ್ಯಾಲ್ಯೂಸ್ ಆಫ್ V ಆ್ಯಂಡ್ I. ಸಿಂಪಲ್ ಗ್ರಾಫ್ ಅದ. ಇಲ್ಲಿ T1 T2 2 ಕರ್ವ್ ಅದಾವು. T1 ಅಂದ್ರೆ ಟೆಂಪ್ರೇಚರ್ 1, T2 ಅಂದ್ರೆ ಟೆಂಪ್ರೇಚರ್ 2. 2 ಟೆಂಪ್ರೇಚರ್ ರೆಫರೆನ್ಸ್ ಇಟ್ಕೊಂಡು ರೀಡಿಂಗ್ ತೊಗೊತೀನಿ. ಪ್ರತಿ ಟೆಂಪ್ರೇಚರ್ I ಮತ್ತು V ಹೆಂಗೆ ಚೇಂಜಸ್ ಆಗ್ಯಾವ ಅನ್ನೋದು ಪ್ರಶ್ನೆ ಇಲ್ಲಿ.
ನೆಕ್ಸ್ಟ್ ಇನ್ನು ಟೆಬ್ಲರ್ ಕಾಲಮ್ಗೆ ಬಂದ್ವಿ ಅಂತಾರೆ ಸಿಂಪಲ್ ಟೆಬ್ಲರ್ ಕಾಲಮ್ ಐತಿ. ಇನಿಷಿಯಲಿ ರೂಮ್ ಟೆಂಪ್ರೇಚರ್ ನೋಟ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ. ಅದು 28 ಇರ್ಬೋದು, 29 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು, ಎಟ್ಸೆಟ್ರಾ ರೂಮ್ ಟೆಂಪ್ರೇಚರ್ ನೋಟ್ ಮಾಡ್ಕೊತೀವಿ. ಇನ್ನು ಇಲ್ಲಿ 2 ಕಾಲಮ್ ಕೊಟ್ಟಾನ, ಅಂದರೆ 2 ಪಾರ್ಟ್ ಕೊಟ್ಟಾನ. ಇದು ಪಾರ್ಟ್ 1, ಇದು ಪಾರ್ಟ್ 2. ಪಾರ್ಟ್ 1 ಒಳಗೆ ಏನೇನದಾವ ಅಂದ್ರೆ ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅದಾವೆ, ಎಷ್ಟು ಅಬ್ಸರ್ವೇಷನ್ಸ್ ತೊಗೋಬೇಕು ನಾವು ಅನ್ನೋದು. ಸೆಕೆಂಡ್ ಕಾಲಮ್ ಟೆಂಪರೇಚರ್ ಆಫ್ ದಿ ಥರ್ಮೋಸ್ಟ್ಯಾಟ್ ಆರ್ ಬಾತ್, ಅಂದರೆ ಟೆಂಪರೇಚರ್ ಥರ್ಮೋಮೀಟ್ರ್ ಏನು ಡಿಪ್ ಮಾಡಿರ್ತೀವಿ, ಥರ್ಮೋಮೀಟ್ರದ್ದು ಟೆಂಪರೇಚರ್ ಎಷ್ಟು ತೊಗೋತೀನಿ ನಾನು, ಅದು ಎದರದ್ದು ಟೆಂಪ್ರೇಚರ್ ಅಂದ್ರೆ ಥರ್ಮೋಸ್ಟ್ಯಾಟದ್ದು ಒಂದು ಟೆಂಪ್ರೇಚರ್, ಅದಕ್ಕೆ T1 ಅಂತ ಕರಿತೀನಿ. ಇನ್ನು ನೆಕ್ಸ್ಟ್ ಕಾಲಮ್ ಏನೈತಿ, ಥರ್ಡ್ ಕಾಲಮ್ ವೋಲ್ಟ್ ಮೀಟರ್ ರೀಡಿಂಗ್ ಇನ್ ವೋಲ್ಟ್ಸ್, ಕರಸ್ಪಾಂಡಿಂಗ್ ಅಮೀಟರ್ ರೀಡಿಂಗ್ಸ್ ಇನ್ ಮಿಲಿ ಆ್ಯಂಪ್ಸ್. ಇವು 4 ಕಾಲಮ್ಸ್, ಸಿಂಪಲ್ ಕಾಲಮ್. ಫಸ್ಟ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದರೆ ಸೀರಿಯಲ್ ನಂಬರ್. ಸೆಕೆಂಡ್ ಟೆಂಪ್ರೇಚರ್ ರೆಫರೆನ್ಸ್ ತೊಗೋಬೇಕಾಗತ್ತೆ ನಾನಿಲ್ಲಿ, ಒಂದು ಟೆಂಪ್ರೇಚರ್ T1 ತೊಗೊತೀನಿ. ನೆಕ್ಸ್ಟ್ ಏನೈತಿ ವೋಲ್ಟ್ ಮೀಟರ್ ರೀಡಿಂಗ್ ಇನ್ ವೋಲ್ಟ್ಸ್, ಅಮೀಟರ್ ರೀಡಿಂಗ್ ಇನ್ ಮಿಲಿ ಆ್ಯಂಪಿಯರ್ಸ್. ಇದು ಫಾರ್ T1, ಸಿಮಿಲರ್ಲಿ ಫಾರ್ T2. ಇವು 2 ಟೆಬ್ಲರ್ ಕಾಲಮ್. ಇನ್ನು ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಮುಂಚೆ ನನಗೇನು ಗೊತ್ತಿರ್ಬೇಕಂದ್ರೆ ಅಟ್ಲೀಸ್ಟ್ ಐ ಶುಡ್ ನೋ ವಾಟ್ ಈಸ್ ಥರ್ಮಿಸ್ಟರ್, ವಾಟ್ ಆರ್ ಇಟ್ಸ್ ಟೈಪ್ಸ್, ವಾಟ್ ಈಸ್ ದ ಸ್ಕೀಮ್ಯಾಟಿಕ್ ಸಿಂಬಾಲ್ ಆಫ್ ಥರ್ಮಿಸ್ಟರ್ ಅನ್ನೋದು ನಮಗೆ ಗೊತ್ತು. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 2-3 ಅಪ್ಲಿಕೇಶನ್ಸ್ ನನಗೆ ಬೇಸಿಕ್ ಐಡಿಯಾ ಇರ್ಬೇಕು ನನಗೆ ಥರ್ಮಿಸ್ಟರ್ ಬಗ್ಗೆ. ಹೀಗಾಗಿ ಇಲ್ಲಿ ಸ್ವಲ್ಪ ಥಿಯರಿ ಡಿಸ್ಕಸ್ ಮಾಡ್ತೀವಿ ಫಸ್ಟ್ ಹಾಫ್ ಒಳಗೆ. ಅದರಲ್ಲಿ ಥರ್ಮಿಸ್ಟರ್ ಡಿಫೈನ್ ಮಾಡ್ಯಾನ ನೋಡ್ರಿ ಫಸ್ಟ್ ಪ್ಯಾರಾ ಒಳಗೆ. ಈ ಪ್ಯಾರಾ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಕ್ಲಿಯರ್ ಆಗ್ತದಿಲ್ಲ, ಅಂಡರ್ಲೈನ್ ಮಾಡಿ ನಾನು ಆಲ್ರೆಡಿ. ಅ ಥರ್ಮಿಸ್ಟರ್ ಈಸ್ ಅ ಟೈಪ್ ಆಫ್ ರೆಸಿಸ್ಟರ್ whose resistance is dependent on temperature. Very first line is the definition of a thermistor. A thermistor is a type of resistor whose resistance is dependent on temperature. Open meaning ಐತೆ ನೋಡ್ರಿ. Thermistor is a resistor. ಇದು ಒಂದು ರೆಸಿಸ್ಟರ್ ಟೈಪ್. ಇದ್ರದ್ದು ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗೈತೆ ಅಂತ ಹೇಳ್ತಾ ನಾವು ಟೆಂಪ್ರೇಚರ್. ಅಂದ್ರೆ ಟೆಂಪ್ರೇಚರ್ ವೇರಿಯೇಷನ್ಸ್ ಆದಂಗೆ ರೆಸಿಸ್ಟೆನ್ಸು ಆಟೋಮೆಟಿಕಲಿ ವೇರಿಯೇಷನ್ ಆಗುತ್ತೆ. ಟೆಂಪ್ರೇಚರ್ ಹೆಚ್ಚಾತಂದ್ರೆ ಅಥವಾ ಟೆಂಪ್ರೇಚರ್ ಕಡಿಮೆ ಆತಂದ್ರೆ ಕರಸ್ಪಾಂಡಿಂಗ್ ಏನು ಚೇಂಜ್ ಆಕೈತಿ, ಥರ್ಮಿಸ್ಟರ್ದು ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ ಅನ್ನೋದು ಈ ಡೆಫಿನಿಷನ್ಲಿಂತ ತಿಳ್ಕೊತೀವಿ ನಾವು. ಇನ್ನು ಮುಂದೆ ಬಂದ್ರಿ ಅಂತಂದ್ರೆ ದ ಥರ್ಮಿಸ್ಟರ್ ವರ್ಡ್ is a combination of 2 words. One is thermal and the one is resistor. Thermal means temperature or heat, whereas resistor means normal resistors. In simple, thermistor is nothing but thermal and resistor. Means thermally sensitive resistor. ಹಾಗಿತ್ತಂದ್ರೆ ಥರ್ಮಿಸ್ಟರ್ ಬಗ್ಗೆ ನಾವ್ಯಾಕೆ ಸ್ಟಡಿ ಮಾಡಬೇಕು, ಥರ್ಮಿಸ್ಟರ್ದು ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಅಥವಾ ಎನರ್ಜಿ ಗ್ಯಾಪ್ ಆಗಿರ್ಬೋದು, ಇದನ್ನು ನಾವ್ಯಾಕೆ ಸ್ಟಡಿ ಮಾಡ್ಬೇಕಂದ್ರೆ ಇಲ್ಲಿ ರೆಡ್ ಇಂಕ್ಲಿ ಅಂಡರ್ಲೈನ್ ಮಾಡಿ ನೋಡ್ರಿ. ಅಪ್ಲಿಕೇಶನ್ಸ್ ಥರ್ಮಿಸ್ಟರ್ಸ್ ಆರ್ ವೈಡ್ಲಿ ಯೂಸ್ಡ್ ಆ್ಯಸ್ ಇನ್ ರಶ್ ಕರೆಂಟ್ ಲಿಮಿಟರ್ಸ್. ಥರ್ಮಿಸ್ಟರ್ಸ್ ಅಪ್ಲಿಕೇಶನ್ಸ್ ನೋಡಿದ್ವಿ ಅಂದ್ರೆ ಫಸ್ಟ್ ಇಟ್ ಈಸ್ ಯೂಸ್ಡ್ ಇನ್ ರಶ್ ಕರೆಂಟ್ ಲಿಮಿಟರ್ಸ್. ಸೆಕೆಂಡ್ ಒನ್ ಈಸ್ ಟೆಂಪರೇಚರ್ ಸೆನ್ಸರ್ಸ್. Third one is self-resetting overcurrent protectors and self-regulating heating elements. ಈ ಫೀಲ್ಡ್ ಒಳಗೆ ಏನು ಮಾಡ್ತಾನವ ಥರ್ಮಿಸ್ಟರ್ದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾನೆ. ಇನ್ನು ಥರ್ಮಿಸ್ಟರ್ದು ಟೈಪ್ಸಿಗೆ ಬಂದಿವಿ ಅಂದ್ರೆ there are 2 opposite fundamental types of thermistors. One is NTC thermistors, another group is PTC thermistors. Here NTC thermistor means NTC stands for negative temperature coefficient thermistors. Means in NTC thermistors resistance decreases as temperature rises. Here I showed here
In NTC thermistors, as the temperature increases, it leads to decrease in resistance, which in turn leads to increase in current. ಇದು NTC ಒಳಗೆ ಇನ್ನು PTCಗೆ ಬಂದ್ರಿ ಅಂದ್ರೆ PTC means positive temperature coefficient thermistors. In PTC thermistors, resistance increases along with increase in temperature. That is, in PTC thermistors, as T increases, it leads to increase in R. These both two in turn leads to decrease in current. Means as temperature increases, current automatically decreases in PTC thermistor. Here is the schematic symbol of thermistor. Thermistor ನಾವು ಈ ರೀತಿ ಸ್ಕಿಮ್ಯಾಟಿಕಲಿ ರೀಪ್ರೆಸೆಂಟ್ ಮಾಡ್ತೀವಿ. ರೆಸಿಸ್ಟೆನ್ಸನ್ನು ಈ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ ನಾವು. ಸಿಮಿಲರ್ಲಿ thermistor